ಆಸ್ಪತ್ರೆಗಳು, ಕಾಲ್ ಸೆಂಟರ್ಗಳು, ಇಂಡಸ್ಟ್ರಿಯಲ್ ಘಟಕಗಳಲ್ಲಿ ಶಿಫ್ಟ್ ವೈಸ್ ಕೆಲಸ ಮಾಡುವುದು ನೋಡಿದ್ದೇವೆ. ಆದರೆ ಇಲ್ಲೊಂದು ಸರ್ಕಾರಿ ಶಾಲಾ ಸಮಯವನ್ನೇ ಬದಲಾಯಿಸಿ ಒಂದೇ ಶಾಲಾ ಕಟ್ಟಡದಲ್ಲಿ ಶಿಫ್ಟ್ ವೈಸ್ ತರಗತಿಗಳನ್ನು ನಡೆಸೋ ದಯನೀಯ ಸ್ಥಿತಿ ಬಂದೊದಗಿದೆ. ಕಲಬುರಗಿಯಲ್ಲಿ ಒಂದೇ ಕಟ್ಟಡದಲ್ಲಿ 2 ಶಾಲೆಗಳು. ಬೆಳಗ್ಗೆ ಪ್ರೌಢಶಾಲೆ ತರಗತಿ, ಮಧ್ಯಾಹ್ನ ಪ್ರಾಥಮಿಕ ಮಕ್ಕಳಿಗೆ ಪಾಠ. ಇದು ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಶಿರವಾಳ ಗ್ರಾಮದ ಶಾಲೆ. ಇಲ್ಲಿ 1ರಿಂದ 10ನೇ ತರಗತಿವರೆಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆದ್ರೆ ಇರೋದು ಮಾತ್ರ 8 ಕೋಣೆಗಳು. ಅದರಲ್ಲೇ LKG, UKG, ಅಂಗನವಾಡಿ, ಬಿಸಿ ಊಟ, ಕಂಪ್ಯೂಟರ್ ಕೋಣೆ, ಆಂಗ್ಲ ಮಾಧ್ಯಮ ಶಾಲೆ ಹೀಗೆ ಎಲ್ಲವೂ ಇಷ್ಟರಲ್ಲೇ ನಡೆಸಲಾಗ್ತಿದೆ. ಬೆಳಗ್ಗೆ 7ರಿಂದ 12 ಗಂಟೆಯವರೆಗೆ ಪ್ರೌಢಶಾಲಾ ತರಗತಿಗಳು ನಡೆದರೆ 12ರಿಂದ ಸಂಜೆ 5 ಗಂಟೆಯವರೆಗೆ ಪ್ರಾಥಮಿಕ ಶಾಲೆಯ ತರಗತಿಗಳನ್ನ ಶಿಫ್ಟ್ ವೈಸ್ ನಡೆಸಲಾಗ್ತಿದೆ. ಶಿಕ್ಷಣ ಇಲಾಖೆ ಉಪನಿರ್ದೇಶಕರೇ ಈ ರೀತಿ ಶಿಫ್ಟ್ ವೈಸ್ ನಡೆಸಿಕೊಂಡು ಹೋಗಲು ಹೇಳಿದ್ದಾರೆ ಅಂತ ಶಿಕ್ಷಕರು ಹೇಳ್ತಿದ್ದಾರೆ. ಹೆಡ್ ಮಾಸ್ಟರ್ ಹೇಳ್ಯಾರ್ರಿ, ಇವ್ರ ಹೆಡ್ ಮಾಸ್ಟರ್ ನಮ್ಮ ಹೈಸ್ಕೂಲ್ ಹೆಡ್ ಮಾಸ್ಟರ್ ಇಬ್ಬರು ಕೂಡಿ ಉಪನಿರ್ದೇಶಕರು ಬೆಟ್ಟಾಗಿ ಹೋದ ವರ್ಷ ಯಾವ ಪ್ರಕಾರ ಅದೇ ಪ್ರಕಾರ ಮಾಡ್ರಿ ಅಂತ ಹೇಳ್ಯಾರಂತ ಅವರು. ಮೊದಲ ಆರ್ಡ್ರೇನು ಕೊಟ್ಟಾರಲ್ರಿ ಮುಂಜಾನೆ ಶಿಫ್ಟಿಂಗ್, ಆ ಪ್ರಕಾರ ಮಾಡ್ರಿ ಅಂತ ಹೇಳ್ಯಾರಂತ ಅವ್ರು ಅಷ್ಟೇ. ಇನ್ನು ಶಾಲಾ ಕಟ್ಟಡಕ್ಕೆ ಟೆಂಡರ್ ಆಗಿ ಊರಿನವರು ಜಾಗ ಕೊಡ್ತೀನಿ ಅಂತಿದ್ರು. ಆದ್ರೆ ಏಕಾಏಕಿ ಟೆಂಡರ್ ಕ್ಯಾನ್ಸಲ್ ಆಯ್ತು ಅಂತ ಗ್ರಾಮಸ್ಥರು ಬೇಸರ ಹೊರ ಹಾಕ್ತಿದ್ದಾರೆ. ಇಲ್ಲಿ ಜಾಗ ಸ್ಕೂಲುಗಳು ಅಡಚಣೆ ತರಕ್ಕೆ ಇಲ್ಲಿ ಆ್ಯಕ್ಚುಲಿ ಮೊದಲು ಟೆಂಡರ್ ಕರೆದ್ರಿ. ಟೆಂಡರ್ ಕರೆದ್ರು ಊರ ಗ್ರಾಮಸ್ಥರೆಲ್ಲ ಜಾಗ ಕೊಟ್ಟಿರು. ಮತ್ತು ಟೆಂಡರ್ ಯಾಕೆ ಕ್ಯಾನ್ಸಲ್ ಮಾಡಿರೋ ಶಾಸಕರಾಗೆ ಗೊತ್ತಿದೆ, ಯಾಕೆ ಕ್ಯಾನ್ಸಲ್ ಮಾಡಿರೋ ಗೊತ್ತಿಲ್ಲ. ಮತ್ತು ಈಗ ಶಿಫ್ಟಿಂಗ್ ಮಾಡ್ಲಿಕ್ಕೆ ಹುಡುಗರಿಗೆ ಜಾಗ ಸಾಲಲ್ಲ. ಹುಡುಗರು ಎಲ್ಲಿ ಕಲಿಬೇಕು, ಯಾರು ಮಾಡ್ಯಾರೋ ಆದೇಶ ಆ್ಯಕ್ಚುಲಿ ಬರೋದು ಮಾಡ್ಲಿಕ್ಕೆ. ಇದು ಕಲಬುರಗಿ ಶಾಲೆಯ ದುಸ್ಥಿತಿ ಆದ್ರೆ ಯಾದಗಿರಿಯ ನಾಯ್ಕಲ್ ಗ್ರಾಮದ ಪ್ರಾಥಮಿಕ ಶಾಲಾ ಮಕ್ಕಳು ನೀರಿಲ್ಲದೆ ಪರದಾಡ್ತಿದ್ದಾರೆ. ಇಲ್ಲಿನ ಅಂಬೇಡ್ಕರ್ ಬಡಾವಣೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 800ಕ್ಕೂ ಅಧಿಕ ಮಕ್ಕಳು ಓದ್ತಿದ್ದು, ಬಾಯಾರಿಕೆ ಆದ್ರೆ ದೂರದ ಕೆರೆಯ ಬಳಿಯ ಬೋರೆವೆಲ್ಗೆ ಹೋಗೋ ಸ್ಥಿತಿ ಇದೆ. ಕೆರೆಯಲ್ಲಿ ದೊಡ್ಡ ದೊಡ್ಡ ಗುಂಡಿ ಇದ್ದು ಅಪಾಯದ ಆತಂಕ ಎದುರಾಗಿದೆ. ಸರ್ಕಾರಿ ಶಾಲೆಯ ಮಕ್ಕಳು ಕುಡಿಯೋ ನೀರು ಬೇಕಾದರೆ ಶಾಲೆಯಿಂದ ದೂರದಲ್ಲಿರುವಂಥ ಕೆರೆಗೆ ಬಂದು ಕೆರೆಯಲ್ಲಿರುವಂಥ ಬೋರ್ವೆಲ್ ನೀರು ಕುಡಿಯುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮಕ್ಕಳು ಶಾಲೆಯಲ್ಲಿ ಬೆಳಗ್ಗೆ ಶಾಲೆಗೆ ಹೋಗುವಾಗ ಮನೆಯಿಂದ ಕುಡಿಯೋ ನೀರಿನ ಬಾಟಲ್ನ ತೆಗೆದುಕೊಂಡು ಹೋಗ್ತಾರೆ. ಅದಾದ ನಂತರ ಮಧ್ಯಾಹ್ನ ಬಿಸಿ ಊಟ ಸೇವನೆ ಮಾಡಿದ ಬಳಿಕ ಕುಡಿಯೋ ನೀರು ಇರದ ಕಾರಣಕ್ಕಾಗಿ ಶಾಲೆಯಿಂದ ಸುಮಾರು 200ಕ್ಕೂ ಅಧಿಕ ಮೀಟರ್ ದೂರದಲ್ಲಿರುವಂಥ ಕೆರೆ ಪಕ್ಕದಲ್ಲಿರುವಂಥ ಬೋರ್ವೆಲ್ಗೆ ಬಂದು ನೀರು ಕುಡಿಯುವಂಥ ಸ್ಥಿತಿ ಈಗ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ರಾಯಚೂರು ಜಿಲ್ಲೆಯ 318 ಶಾಲೆಗಳಲ್ಲಿ ಖಾಯಂ ಶಿಕ್ಷಕರೇ ಇಲ್ಲ. ರಾಯಚೂರು ಜಿಲ್ಲೆಯ 294 ಪ್ರಾಥಮಿಕ, 24 ಪ್ರೌಢ ಶಾಲೆಗಳಲ್ಲಿ ಒಬ್ಬರೂ ಕೂಡ ಖಾಯಂ ಶಿಕ್ಷಕರಿಲ್ಲದೆ ಮಕ್ಕಳ ಭವಿಷ್ಯ ಅತಂತ್ರಕ್ಕೆ ಸಿಲುಕಿದೆ. ಈ 318 ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಿಂದ ಪಾಠ ಮಾಡಿಸಲಾಗ್ತಿದೆ. ಕೆಲ ವರ್ಷಗಳಿಂದ ರಾಯಚೂರಿನಲ್ಲಿ ಇದೇ ರೀತಿ ಸಮಸ್ಯೆ ಮುಂದುವರೆದಿದ್ದು, ಖಾಯಂ ಶಿಕ್ಷಕರಿಲ್ಲದೆ ಸರ್ಕಾರಿ ಶಾಲೆಗಳು ಬಡವಾಗ್ತಿವೆ ಅಂತ ಜಿಲ್ಲೆಯ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಿಂದ ದತ್ತಾತ್ರೇಯ, ಯಾದಗಿರಿಯಿಂದ ಅಮೀನ್ ಹೊಸೂರ್ ಜೊತೆ ಭೀಮೇಶ್, TV9 ರಾಯಚೂರು.